ಈಸ್ ಅ ಬೇಬಿ ವಿಲ್ ಬಿಹೇವ್ ಲೈಕ್ ಎ ಬೇಬಿ ಅಲ್ವಾ? ಸೊ ನಂಬರ್ 1. ನಂಬರ್ 2, ಸೀಯಿಂಗ್ ಫ್ರಮ್ ಅದರ್ಸ್ ಪರ್ಸ್ಪೆಕ್ಟಿವ್ ಅಂದರೆ ಏನು, ಅವ್ರ ದೃಷ್ಟಿಕೋನದಿಂದ ನಾವು ನೋಡಬೇಕು. ಅವ್ನು ಯಾಕೆ 3 ವರ್ಷದ ಮಗುಗೆ ಯಾಕೆ ಕೇಳ್ತಾ ಇದ್ದಾನೆ ಲಾಲಿಪಾಪು, ಅವ್ನು ಯಾಕೆ ಲಾಲಿಪಾಪ್ ಬೇಕು, ನಾನು ಲಾಲಿಪಾಪ್ ತಿಂದರೆ ಹಲ್ಲು ಹಾಳಾಗುತ್ತೆ. ನಿಮ್ಮ ಲೆಕ್ಚರ್ ಬೇಡ್ರಿ ಅವನಿಗೆ ರೀ. ಆ ಲಾಲಿಪಾಪಲ್ಲಿ ಮಜಾ ಇರೋದು ನಿಮಗೆ ಏನು ರೀ ಗೊತ್ತು, ನಿಮಗೇನು ಗೊತ್ತು? ನೀವು ಸಿಕ್ಕರೆ ಬಿಂದಾಸ ಕುತ್ಕೊಂಡು ತಿಂತೀರಾ ಮೂಲೆಯಲ್ಲಿ. ಸೊ ಯು ಅಂಡರ್ಸ್ಟ್ಯಾಂಡ್, ಅವ್ರ ಪರ್ಸ್ಪೆಕ್ಟಿವಿಂದ ನೋಡೋದು ಕಲಿಬೇಕು. 3rd, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಕಲಿಬೇಕು. ಸೊ ಇಂಥ ಸ್ಕಿಲ್ಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಹಠ ಪ್ರಶ್ನೆ ಅಲ್ಲಮ್ಮ, ಹಠ ಪ್ರಶ್ನೆ ಅಲ್ಲ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ರೂಲ್ ತೆಗೆದುಬಿಟ್ರೆ ಏನಾಗುತ್ತೆ ಒಂದಿನ? ಕ್ಯಾಟಿಕ್ ಅಲ್ವಾ? ನಾವು ಅರ್ಥ ಮಾಡ್ಕೋಬೇಕು, ದಿಸ್ ಈಸ್ ಅ ನಾರ್ಮಲ್ ಬಿಹೇವಿಯರ್. ವೆಲ್, ಲೆಟ್ ಮಿ ಆ್ಯಡ್ ಅ ಡಿಸ್ಕ್ಲೇಮರ್. ನಾನು ಅದು 10-15% ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ. ಯಾರಿಗೆ ಸ್ವಲ್ಪ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಹೈಪರ್ ಆಕ್ಟಿವಿಟಿ ಇರ್ಬೋದು, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಲಾರ್ಜ್ ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಹಠ ಮಾಡ್ತಾರೆ, ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ, ಟಾಡ್ಲರ್ಸ್ ಅಂತ ಹೇಳ್ತೀವಿ. ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಫಾದರ್ ಆರ್ ಮದರ್ ಈಸ್ ಟು ಅಡ್ರೆಸ್ ದ ಪ್ರಾಬ್ಲಮ್. ಕುತ್ಕೊಳ್ಳಿ, ಕೇಳಿ, ಏನಾಯಿತು, ಯಾಕೆ ಹಠ ಮಾಡ್ತಾ ಇದೆಯಾ, ಏನು ಬೇಕು ನಿನಗೆ, ಬಟ್ ಅದು ಇವಾಗ ದೆನ್ ಯು ಗೆಟ್ ಇನ್ ಟು ದ ಕನ್ವರ್ಸೇಷನ್. ನೀವು ಬರೇ ಅದು ಆಗಲ್ಲ. ಸೊ ಪೇರೆಂಟ್ಸ್, ಇಟ್ಸ್ ಆಲ್ ಅಬೌಟ್ ಪೇರೆಂಟ್ಸ್. ನಾವು ಹೇಗೆ ಪರ್ಸೀವ್ ಮಾಡ್ತೀವಿ, ಹೇಗೆ ತೊಗೋತೀವಿ, ಹೇಗೆ ಅವರಿಗೆ ರೆಸ್ಪಾಂಡ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್.